ಮತ್ತೊಂದು ವಿಚಾರ ಅಂತಂದ್ರೆ ಬಿಜೆಪಿಯವರ ನೈತಿಕತೆ ಕಾಂಗ್ರೆಸ್ನವರ ನೈತಿಕತೆ ಎರಡನ್ನೂ ಕೂಡ ನಾವು ಪ್ರಶ್ನೆ ಮಾಡಲೇಬೇಕು. ಒಂದು ಕಡೆ ಕಾಂಗ್ರೆಸ್ನವರು ಇತ್ತೀಚೆಗೊಂದು ಹಗರಣ ಮಾಡಿ ಒಬ್ಬರು ಸಚಿವರು ರಾಜೀನಾಮೆ ಕೊಟ್ಟು ಅವರು ಆಲ್ರೆಡಿ ಜೈಲಲ್ಲಿರೋ ಸಂದರ್ಭದಲ್ಲಿ ನಾವು ನಿಮ್ಮ ಹಗರಣಗಳನ್ನು ಬಿಚ್ಚಿಡ್ತೀವಿ ಅಂತ ಇವ್ರು ಮಾತನಾಡ್ತಾರೆ. ಇನ್ನೊಂದು ಕಡೆ ಬಿಜೆಪಿಯವರು ಪಾದಯಾತ್ರೆ ಮಾಡ್ತಿದ್ದಾರೆ. ಬಿಜೆಪಿಯವರು ಪಾದಯಾತ್ರೆ ಮಾಡ್ತಿರೋದು ಯಾರ ಜೊತೆಗೆ? JDSನವರ ಜೊತೆಗೆ. JDSನ ವಿಚಾರದಲ್ಲಿ ಇವತ್ತು ಮೈಸೂರಿನ ಆಲ್ಮೋಸ್ಟ್ ಎವ್ರಿ ಸರ್ಕಲ್ನಲ್ಲಿ ಎಲ್ಲಿವರೆಗೆ ಅಂತಂದರೆ ಆ ಸೈಟ್ನ ಮೆಷರ್ಮೆಂಟ್, ಆ ಸೈಟ್ಗೋಸ್ಕರ ಅವ್ರು ಹಾಕಿರುವ ಅಪ್ಲಿಕೇಶನ್ ಕಾಪಿ, ಅವರು ಬರೆದಿರುವ ಪತ್ರಗಳು ಎಲ್ಲವನ್ನೂ ಪ್ರದರ್ಶನ ಮಾಡಿ ನಿಮಗಿದೆಯಾ ನೈತಿಕತೆ ಅಂತ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾರೆ. ಕಾಂತಿ ಮೇಡಮ್, ನಿಮ್ಮ ಪಾದಯಾತ್ರೆ ಏನೇ ಇರ್ಬೋದು, ನಿಮ್ಮ ಉದ್ದೇಶ ಏನೇ ಇರ್ಬೋದು, ಆದರೆ ನಿಮ್ಮ ಜೊತೆಗಿರುವವರು ಅವರು ಕೂಡ ಈ ಮೂಢ ಹಗರಣದಲ್ಲಿದ್ದಾರೆ. ಅವ್ರದ್ದು ಸಿಕ್ಕಾಪಟ್ಟೆ ಸೈಟ್ ಇದೆ, ಇವ್ರದ್ದೇನೋ ಎಕ್ಸ್ಚೇಂಜ್ ಸೈಟು, ಎಕ್ಸ್ಚೇಂಜೇ ಮಾಡ್ಕೊಳ್ಳದೆ ಏನೋ ಒಂದು ಸೈಟನ್ನು ಮೂಡಾಗೆ ಅಥವಾ ಅವ್ರು ಆಕ್ಯುಪೈನೇ ಮಾಡದೆ ಎಷ್ಟೋ ಸೈಟ್ ತೊಗೊಂಡಿದ್ದಾರೆ ಅನ್ನುವಂಥ ಆರೋಪ ಎದುರಿಸಬೇಕಾದ್ರೆ ಒಂದು ಸ್ವಲ್ಪ ಮುಜುಗರ ಆಗೋದಿಲ್ವಾ? ನಾನು ಪದೇ ಪದೇ ಈ ಕ್ವಶನ್ಗೆ ಯಾವಾಗ ಕೇಳಿದ್ರು ಒಂದೇ ಉತ್ತರ. ಈ ರಾಜ್ಯದ ಟ್ಯಾಕ್ಸ್ ದುಡ್ಡನ್ನು ಯಾರು ತಿಂದಿದ್ದಾರೆ, ಈ ರಾಜ್ಯಕ್ಕೆ ಯಾರು ಮೋಸ ಆಗಿದೆ, ಅಥವಾ ಈ ತರ ಏನು ಭ್ರಷ್ಟಾಚಾರ ಹಗರಣ ಇದೆ, ಯಾವುದೇ ಪಕ್ಷ ಇರಲಿ ಯಾರೇ ಆಗ್ಲಿ ತಪ್ಪಿತಸ್ಥರಿ ಶಿಕ್ಷೆ ಕೊಡೋದಕ್ಕೆ ಯಾಕೆ ಭಯ ಪಡ್ತಾ ಇದ್ದೀರಾ? ಯಾಕೆ ಮಾಡ್ತಾ ಇಲ್ಲ? ಇವರು ನಿಮ್ಗೆ ಏನು ಅನ್ನಿಸ್ತಾ ಇಲ್ವೇನ್ರಿ? ಈ ತರ ಆಗಿದೆ ಅಂದ ತಕ್ಷಣ ಮೂಢ ಬಗ್ಗೆ ಮಾತಾಡ್ತಾ ಇಲ್ಲ, ವಾಲ್ಮೀಕಿ ಹಗರಣ ಈ ತರ ಆಗಿದೆ ಅಂದ ತಕ್ಷಣ ಬಿಜೆಪಿ ನಿಮ್ದು 21 ಇದೆ, ಆಚೆ ತನ್ನಿ ಅಲ್ಲ, ಯಾಕೆ ತರ್ತಾ ಇಲ್ಲ? ಇವಾಗ ಮಾತಾಡ್ತಿದ್ರೆ ಇವತ್ತು ಅವ್ರು ಮಾತಾಡುವಾಗ ಏನಂದ್ರು, ನಮ್ಗೆ ಅನುದಾನ ಬಂದಿಲ್ಲ ಅಂತಾರೆ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕರ್ನಾಟಕದ ಅವರು ಇದಾರೆ, ಅಪೋಸಿಟ್ ಇದ್ರಲ್ಲಿ ಇದಾರಲ್ವಾ, ಯಾಕೆ ಅವರು ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಒಂದು ದಿನ ಆದ್ರೂ ಸಂಸತ್ತಲ್ಲಿ ಕರ್ನಾಟಕದ ಬಗ್ಗೆ ಈ ತರ ಅನುದಾನ ಬಂದಿಲ್ಲ ಅಂತ ಅವ್ರು ಯಾವತ್ತಾದ್ರು ಮಾತಾಡಿದಾರ? ಇವತ್ತು ಕೂಡ ನಿಮ್ಮ ಇವರು ಕಾಂಗ್ರೆಸ್ ಪಕ್ಷದವರು ಅನುದಾನ ನಿಮ್ಗೆ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಒಂದು ಗಾದೆ ಇದೆ, ನಾವು ಬೇಡ ಗಾದೆ ಮಾತಾಡೋದು ಬೇಡ, ಅವರಿಗೆ ಮಾತಾಡಕ್ಕೆ ಬೇರೆ ಏನು ಆಗ್ತಾ ಇಲ್ಲ. ಇವರ ಪಾದಯಾತ್ರೆ ಯಶಸ್ವಿ ಆಗ್ತಾ ಇದೆ, ಇಷ್ಟು ಚೆನ್ನಾಗಿ ನಡೀತಾ ಇರುವಾಗ ಏನಾದ್ರೂ ಒಂದು ಮಾತಾಡಬೇಕು, ಜನರನ್ನು ಬೇರೆ ಸೆಳೆಬೇಕು ಅಂತ ಮಾತಾಡ್ತಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಮಾತಾಡ್ತಿದ್ರೆ ಅನುದಾನ ಅಂತ ಹೇಳ್ತಾರೆ. ಮತ್ತೊಮ್ಮೆ ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳ್ತೀನಿ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅನುದಾನ ಬಂದಿಲ್ಲ ಅಂದ್ರೆ ಸಂಸತ್ತಲ್ಲಿ ನೀವು ಒಂದು ದಿನನೂ ಯಾಕೆ ಮಾತಾಡ್ತಿಲ್ಲ ಅದ್ರ ಬಗ್ಗೆ? ಇಲ್ಲಿ ಇವರು ಮಾತಾಡಿದ್ರೆ ಅದಕ್ಕೆ ಅರ್ಥ ಇದೆಯಾ? ಅಥವಾ ನಾವು ಇಲ್ಲಿ ಇವತ್ತು ವಾಲ್ಮೀಕಿ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಮಾತಾಡಿದಾಗ ಇಲ್ಲ ಅದು ಇನ್ನೊಂದಾಗಿದೆ, ಅದಕ್ಕೆ ನೀವು ಕ್ವಶನ್ ಕೇಳುವ ಇದರಲ್ಲಿ ಸ್ಥಾನದಲ್ಲಿ ಇಲ್ಲ. ನೀವು ಜನರಿಗೆ ಉತ್ತರ ಕೊಡಬೇಕು. ನಾವು ವಿಪಕ್ಷಗಳು ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಯಾಕೆ ವಿಫಲರಾಗಿದ್ದೀರಾ? ಯಾಕೆ ಕೊಡ್ತಾ ಇಲ್ಲ? ಇವಾಗ ನಾವೊಂದು ಕ್ವಶನ್ ಕೇಳಿದೀವಿ, ಈ ತರ ಆಗಿದೆ, ನೀವು ಟ್ರಾನ್ಸ್ಪರೆನ್ಸಿ ಇದ್ರೆ 2014ಕ್ಕೆ ಕಡತ ಯಾಕೆ ವಾಪಸ್ ತಗೊಂಡ್ರಿ, ನೀವು ಏನೂ ಆಗಿಲ್ಲ ಮೂಡದಲ್ಲಿ ಅಂತ ಹೇಳಿದ್ರೆ, ಅಲ್ಲಿರುವ ಒಂದು ನಾನು ಹೇಳೋದಿಷ್ಟೇ, ಏನದು ವರ್ಗಾವಣೆ ಮಾಡಿದ್ರಲ್ಲ, ಯಾಕೆ ಅಲ್ಲಿರೋರನ್ನು ವರ್ಗಾವಣೆ ಮಾಡಿ, ಯಾಕೆ ಯಾರನ್ನು ಶಿಕ್ಷೆಗೆ ಗುರಿ ಮಾಡಿಸಿಲ್ಲ? ಕಮಿಷನರ್ ಮಾತ್ರ ಒಂದು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಲ್ಲಿ ಈಗ ಇದರಲ್ಲಿ ಯಾರ್ಯಾರು ತೊಂದರೆಯಲ್ಲಿದ್ದಾರೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರನ್ನೆಲ್ಲ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ತಪ್ಪಾಗಿರೋದು ನಿಜ ಅಂತ ಒಪ್ಕೊಂಡ್ಮೇಲೆ ತಪ್ಪು ಎಲ್ರಿಗೂ ಒಂದೇ ಮಾದರಿ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರು ನಾಗೇಂದ್ರ ಅವರನ್ನು ಸಸ್ಪೆಂಡ್ ಮಾಡಿದ್ದೀರಾ, ಯಾವುದಕ್ಕೆ? ವಾಲ್ಮೀಕಿ ಇದರಲ್ಲಿ. ಮೂಡಾದಲ್ಲಿ ಯಾಕೆ ಇಲ್ಲಿರುವ ಯಾರು ಅರ್ಬನ್ UD ಮಿನಿಸ್ಟರ್ ಎಲ್ಲ ಯಾಕೆ ಸಸ್ಪೆಂಡ್ ಆಗಿಲ್ಲ? ಏನಕ್ಕೆ ಆಗ್ತಾ ಇಲ್ಲ? ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯನ? ಈಗ ಈಗ ನಮ್ಗೆ ಮಾತೆತ್ತಿದ್ರೆ 21 ಹಗರಣ ಬಿಜೆಪಿ ಇದೆ ಅಂತ ಹೇಳ್ತೀರಾ. ಇವರು 89 ಕೋಟಿ ಅಕೌಂಟ್ ಅಲ್ಲಿ ಉಪ ಖಾತೆಗೆ ಹೋಗಿದ್ದು ಎವಿಡೆಂಟ್ ಆಗಿದ್ರು ಕೂಡ ಯಾಕೆ ಇದ್ರ ಬಗ್ಗೆ ಇದಕ್ಕೆ ತಗೋತಾ ಇಲ್ಲ? ಈ ಆರ್ಥಿಕ ಇಲಾಖೆ ಸಿದ್ದರಾಮಯ್ಯನವರ ಕೈನಲ್ಲಿದೆ, ಯಾಕೆ ಅವ್ರು ರಾಜೀನಾಮೆ ಕೊಡ್ತಾ ಇಲ್ಲ? ನಾನು ಹೇಳ್ತಿರೋದು ಇಷ್ಟೇ. ಈಗ ಆರ್ಥಿಕ ಇಲಾಖೆ ಅವ್ರದ್ದೇ, ಅವ್ರು ಇಷ್ಟೆಲ್ಲ ಇದರ ಭ್ರಷ್ಟಾಚಾರದ ಬಗ್ಗೆ ಝೀರೋ ಟಾಲರೆನ್ಸ್ ಅಂತ ಮಾತಾಡುವವರು ಇದು ತನಿಖೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಎವಿಡೆಂಟ್ ಆಗಿ ರೆಡಿ ಇದೆ, ಆರ್ಥಿಕ ಇಲಾಖೆ ಅವ್ರ ಕೈನಲ್ಲೇ ಇದೆ. ಯಾಕೆ ಅವರು ಹಗರಣ ಮುಗಿಯುವ ತನಕ ರಾಜೀನಾಮೆ ಯಾಕೆ ಕೊಡಬಾರ್ದು? ನೈತಿಕ ಹೊಣೆ ಹೊತ್ತು ಕೊಡ್ಬೇಕಾ ಬೇಡವಾ? ಅದನ್ನು ಬಿಟ್ಬಿಟ್ಟು ಎಲ್ಲರೂ ಭಯ ಬಿಟ್ಬಿಟ್ಟು ಎಲ್ಲರೂ ಒಂದಾಗಿ ಸೇರಿ ಒಗ್ಗಟ್ಟಿನ ಪ್ರದರ್ಶನ ನೀವು ಏನೇ ಮಾಡಿ, ಮಾನ್ಯ ಸಿದ್ದರಾಮಯ್ಯನವರೇ ಮಾಡಿರುವ ತಪ್ಪು, ಮಾಡಿರುವ ಹಗರಣ ಅದು ಆಚೆ ಎವಿಡೆಂಟ್ ಆಗಿದೆ. ಯಾವುದು ನಾವು ಮುಚ್ಚಿಡಬೇಕಾದ ಅವಶ್ಯಕತೆ ಇಲ್ಲ ಅಥವಾ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ. ರಾಜಕೀಯದ ಗಂಧಗಾಳಿ ಗೊತ್ತಿಲ್ಲದವರಿಗೂ ಅರ್ಥ ಆಗ್ತಿದೆ ನಿಮ್ಮಲ್ಲಿ ಹಗರಣ ಆಗಿದೆ ಅನ್ನೋದು. ನಾವೇನು ಬೇರೆಯವ್ರ ರಾಜಕೀಯ ಮಾತಾಡೋರು ಬೇಡ, ಪ್ರತಿಯೊಬ್ಬ ಪ್ರಜೆಗೂ ಅರ್ಥ ಆಗ್ತಿದೆ. ಜನರ ದುಡ್ಡು ನೋಡಿ, ಒಂದೇ ಶಾಲೆಗಳ್ರಿ, ಕನ್ನಡ ಎಷ್ಟು ಕಡೆ ಶಾಲೆಗಳು ಸೋರ್ತಾ ಇದೆ, ಏನಾದ್ರು ಒಂದು ಅಭಿವೃದ್ಧಿ ಆಗ್ತಾ ಇದೆಯಾ? ಜ್ವಲಂತ ಸಮಸ್ಯೆಗಳಿದೆ. ಇವರು ಬರೀ ನಾವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಟಕ್ಕರ್ ಕೊಟ್ಕೊಂಡೇ ಹೋದ್ರೆ ಆಲ್ರೆಡಿ 15 ತಿಂಗಳಾಯ್ತು, ಇದೇ ತರನೇ ನಡೆಸಬೇಕಂತ ಇದೆ. ಅಲ್ಲ ಕಾಂತಿ ಶೆಟ್ರೆ, ನಮ್ಮ ಸಿದ್ದರಾಮಯ್ಯನವ್ರು ಹೇಳೋ ಪ್ರಕಾರ ನನಗೆ ಸೈಟ್ ಕೊಟ್ಟಿದ್ದೆ ನಾನು ಅಧಿಕಾರದಲ್ಲಿದ್ನ, ನಾನೇನು ಕುತ್ಕೊಂಡು ಮುಖ್ಯಮಂತ್ರಿಯಾಗಿ ನನಗೆ ಸೈಟ್ ಬರೆಸ್ಕೊಂಡ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದು ಅವ್ರು ಆ ಟೈಮಲ್ಲಿ ಕೊಟ್ಟರು. ಹಾಸ್ಯಾಸ್ಪದ ಇದೆ. ಕೆಸರೆ ಗ್ರಾಮದ ಒಂದು ಜಾಗನ ಪಾಶ್ ಏರಿಯಾ, ಕಮರ್ಷಿಯಲ್ ಏರಿಯಾ ಅಂತ ವಿಜಯನಗರದ ಒಂದು ಪಾಶ್ ಏರಿಯಾದಲ್ಲಿ ಇವರು ಸೈಟ್ ತಗೋಬೇಕು ಅಂದ್ರೆ 2,000 ರೂಪಾಯಿ ಸ್ಕ್ವೇರ್ ಫೀಟ್ ಇದ್ದದನ್ನ ಒಂದು 10 times 20 times ಜಾಸ್ತಿ ಇದ್ದದ್ದು ತಗೊಂಡ್ರೆ ಅದು ಅರ್ಥ ಇದೆಯಾ ಅದರಲ್ಲಿ? ಅಥವಾ ಅದು ಏನೂ ಇಲ್ಲ ಅಂತ ಹೇಳಿದ್ರೆ ಜನಗಳಿಗೆ ನೀವು
ನೀವು ಏನೇ ಮಾತಾಡಿದ್ರು ಸರಿ ಹೋಗುತ್ತೆ ಅಂತ ತಿಳ್ಕೊಬೇಡಿ. ಜನರಿಗೆ ಗೊತ್ತಿದೆ, ಇದರ ಸತ್ಯಾಸತ್ಯತೆ ನೀವು ಕೊಡಲೇಬೇಕಾಗುತ್ತೆ. ಒಂದು ದಿನ ನೀವು ಜಾಸ್ತಿ ಆಗ್ಬೋದು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದೇ ಬರುತ್ತೆ. ಈಗಲೇ ಕೊಟ್ಟರೆ ನಿಮ್ಮ ಅಟ್ಲೀಸ್ಟ್ ನೀವೊಂದು ನೈತಿಕ ಹೊತ್ತಿದ್ದೀರಾ ಅಂತ ನಿಮ್ಮ ಒಂದು ಸ್ವಲ್ಪ ರೆಸ್ಪೆಕ್ಟ್ ಉಳಿಯುತ್ತೆ. ಆಮೇಲೆ ನಿಮಗೆ ಬಿಟ್ಟಿರೋದು, ನಾವು ಎದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಬಟ್ ಎಲ್ಲ ಒಂದ್ ಕಡೆ ನಿಮ್ಮ ಪಾದಯಾತ್ರೆ ಶುರು ಮಾಡಿ ಅವ್ರನ್ನೆಲ್ಲ ಒಟ್ಟು ಮಾಡಿದ್ರಿ, ನೀವು ಅವ್ರನ್ನ ಒಗ್ಗಟ್ಟು ಮಾಡ್ಬಿಟ್ರಿ. ಅವರವರಲ್ಲೇ ಒಂದು ಸ್ವಲ್ಪ ಗಲಾಟೆ, ಮುಖ್ಯಮಂತ್ರಿ ಆಗೋದಕ್ಕೆ, DCM ಆಗೋದಕ್ಕೆ 2 ಬಣ 3 ಬಣ ಇತ್ತು ಅನ್ನುವಂಥ ಪರಿಸ್ಥಿತಿ ಇತ್ತು. ಈಗ ನೀವು ನಿಮ್ಮ ಪಾದಯಾತ್ರೆ ಮುಖಾಂತರ ಅವರಷ್ಟು ಜನನ ಒಂದೇ ವೇದಿಕೆಯಲ್ಲಿ ಕೂರಿಸಿ ಎಲ್ಲರೂ ಸಿದ್ದರಾಮಯ್ಯನವ್ರ ಕೈ ಎತ್ತಂಗ್ ಮಾಡ್ಬಿಟ್ರಿ, ಅವರಲ್ಲಿ ಒಗ್ಗಟ್ಟು ಸೃಷ್ಟಿ ಮಾಡ್ಬಿಟ್ರಿ. ನೋಡಿ, ಒಂದು ರಾಜ್ಯ ಸರ್ಕಾರ ಒಗ್ಗಟ್ಟಾಗಿದ್ರೆ ನಮ್ಗೆ ಅದರಿಂದ ಏನು ಬೇಸರ ಇಲ್ಲ. ಈ ಒಂದು ಹಗರಣಕ್ಕೆ, ಈ ಒಂದು ಭ್ರಷ್ಟಾಚಾರಕ್ಕೆ ಎಲ್ಲರೂ ಒಗ್ಗಟ್ಟಾಗ್ತಾರಂದ್ರೆ ಆಗ್ಲಿ. ಅದ್ರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ, ಅವರೆಲ್ಲರೂ ಇದಕ್ಕೆ ಸಾಥ್ ಕೊಡ್ತಾರಂದ್ರೆ ಇದಕ್ಕೆ ಇನ್ನೇನು ಹೇಳಕ್ಕಾಗಲ್ಲ. ಇದು ಎವಿಡೆಂಟ್ ಆಗಿರುವಂತಹ ಹಗರಣಗಳು. 1-2 ಹಗರಣ ಆದ್ರೆ ಪರವಾಗಿಲ್ಲ, ಸಾಲು ಸಾಲು ಹಗರಣಗಳು. ಒಂದು ಕರ್ನಾಟಕದ ಸುವ್ಯವಸ್ಥೆ ಈ ಒಂದು 15 ತಿಂಗಳಲ್ಲಿ ಏನಾಗ್ತಾ ಇದೆ? ಯಾವ್ದಾದ್ರು ಒಂದು ಹೇಳಿ ನೀವು, ಯಾವ್ದಾದ್ರು ಒಂದು ಅಭಿವೃದ್ಧಿ ಕಾರ್ಯ ಏನಾದ್ರು ಒಂದಾಗ್ತಾ ಇದೆಯಾ? ಸಾಲು ಸಾಲು ದರೋಡೆಗಳು, ಸಾಲು ಹಗರಣಗಳು, ಸಾಲು ಹತ್ಯೆಗಳು ಇಷ್ಟೆಲ್ಲ ನಡೀತಾ ಇದ್ರು, ಇಷ್ಟು ರೈತರ ತೊಂದರೆಗಳಿದ್ರು ಕೂಡ ಇವರು ಬರೀ ನಾವು ಬಿಜೆಪಿ ಅವರ ಹಗರಣವನ್ನು ಬಯಲಿಗೆ ಎಳಿತೀವಿ ಅಂತ 15 ತಿಂಗಳಿಂದ ಹೇಳ್ತಾನೆ ಇದ್ದಾರೆ. ಬಯಲಿಗೆ ಎಳಿತಾ ಇಲ್ವಲ್ಲ, ಯಾಕೆ? ಏನ್ ಮಾಡ್ತಾ ಇದಾರೆ? ಅಲ್ಲ, ಸುಮ್ಮನೆ ನೀವು ಟೈಮ್ ಪಾಸ್ ಮಾಡ್ಕೊಂಡು ಹಿಂಗೆ ಈ ಒಂದು ಟರ್ಮ್ ಕಳಿಬೇಕಂತ ಇದ್ದೀರಾ, ಅಥವಾ ಜನರಿಗೆ ಏನಾದ್ರೂ ಕೆಲಸ ಮಾಡ್ಬೇಕಂತ ಇದ್ದೀರಾ? ಈ ಒಂದು ನೀವು ಒಂದು ಹೇಳಿ, ಅವರು ಇದು ಕೇಂದ್ರಕ್ಕೆ ಬೆಟ್ಟು ತೋರಿಸೋದು, ನರೇಂದ್ರ ಮೋದಿ ಅವರಿಗೆ ಬೆಟ್ಟು ತೋರಿಸೋ ಕೆಲಸ ಇಲ್ವಾ? ಬಿಜೆಪಿ ಅವರ ತಪ್ಪು ತೋರಿಸೋದು ಇಲ್ವಾ? ಇದರ ಟಕ್ಕರ್ ಕೊಟ್ಕೊಂಡ್ಬಿಟ್ಟು ರಾಜ್ಯದ ಹಿತಾಸಕ್ತಿ ಬಗ್ಗೆ, ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಯಾವತ್ತಾದ್ರೂ ಒಂದು ಕೆಲಸ ಆಗ್ತಾ ಇದೆಯಾ? ಒಂದು ಕೇಳಿ. ಈಗ ಬೇಕಾದ್ರೆ ವ್ಯೂವರ್ಸ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಧರ್ಮಸೇನಾ ಅವರು ಇದನ್ನು ಒಪ್ಕೊಳ್ತಾರಂತ ಅನ್ಕೊಂಡಿದ್ದೀನಿ. ಯಾವ್ದಾದ್ರು ಒಂದು ಅಭಿವೃದ್ಧಿ ಕಾರ್ಯ 15 ತಿಂಗಳಿಂದ ಆಗಿದೆಯಾ ಸರ್? ಹೇಳಿ ನೀವು. ಬರೀ ಇದೇನಾ? ಇದಕ್ಕೋಸ್ಕರ 135 ಜನ ನಿಮ್ಗೆ ಓಟ್ ಹಾಕಿದ್ರ? ರಾಜ್ಯದ ಬಗ್ಗೆ ನಿಮ್ಗೆ ಏನು ಅಲ್ಲರಿ, ನಿಮ್ಮದೇ ಒಂದು ಆಡಳಿತದ ಒಬ್ರು ಹೇಳ್ತಾರೆ, ನಾವು ಬೇಕಾದ್ರೆ ರಿಸೈನ್ ಕೊಡ್ತೀವಿ, ನಮ್ಗೆ ಒಂದು ರೂಪಾಯಿ ನಮ್ಗೆ ಬಂದಿಲ್ಲ, ಅನುದಾನ ಬಂದಿಲ್ಲ ಅಂತ ಹೇಳಿ. ಏನಾಗ್ತಾ ಇದೆ? ಅನುದಾನ ಎಲ್ಲಿಂದ ಕೊಡ್ತಾರೆ? ಧರ್ಮಸೇನ ಅವರೇ, ಇದೇ ಪ್ರಶ್ನೆ ನಿಮ್ಮ ಹತ್ರ ತರ್ತೀನಿ. ನೀವು ರಾಜ್ಯಪಾಲರ ವಿಚಾರ ಮಾತಾಡ್ತೀನಿ ಇಲ್ಲ, ನಿಮ್ಮ ಉತ್ತರ ಇನ್ಕ್ಲೂಡಿಂಗ್ ಅದಕ್ಕೊಂದು ಪ್ರಶ್ನೆ ಆಡ್ ಮಾಡ್ಬಿಡ್ತೀನಿ ಸರ್. ಅಲ್ಲ, ರಾಜ್ಯಪಾಲರ ನೈತಿಕತೆ, ರಾಜ್ಯಪಾಲರ ದುರುಪಯೋಗ ಅಂತ ಮಾತನಾಡ್ತೀರಿ. ಹಂಸರಾಜ್ ಭಾರದ್ವಾಜ್ ಅವರ ಪ್ರಕರಣವನ್ನ ಉಲ್ಲೇಖ ಮಾಡಿದಾಗ ಅವ್ರು ಅವತ್ತು ಮಾಡಿ ಸರಿ, ಇವತ್ತು ಇವ್ರು ಮಾಡ್ತಿರೋ ತಪ್ಪು ಅಂತ ಹೇಳ್ತೀರಿ. ನೈತಿಕತೆಯ ಪ್ರಶ್ನೆ. ಆ ಪ್ರಕರಣನೇ ಬೇರೆ, ಈ ಪ್ರಕರಣನೇ ಬೇರೆ. ಅದಕ್ಕೂ ಇದಕ್ಕೂ ನೀವು ಹೋಲಿಕೆ ಮಾಡೋದಕ್ಕೆ ಹೋಗ್ಬಿಡಿ. ಮೇಡಮ್ ಹೇಳಿದ್ರಲ್ಲ ಸರ್, ಇವತ್ತು ನೋಟಿಸ್ ಬಂದಿದೆ ಸಿಎಂ ಅವರಿಗೆ. ಸ್ವಲ್ಪ ಗಂಭೀರವಾಗಿ ಕೂತ್ಕೊಳ್ಳಿ. ನೀವು ಒಬ್ರು ನಾನು ಮಾತಾಡುವಾಗ ಗಂಭೀರವಾಗಿ ಕೂತ್ಕೊಳ್ಳಿ, 1-2 ನಿಮಿಷ ಹೇಳಿ. ಗೌರವ ಕೊಡ್ತೀವಿ, ಅದನ್ನ ನೀವು ಹೇಳಿ ಪ್ಲೀಸ್ ಹೇಳಿ. ನೋಡಿ, ಅವ್ರು ಹೇಳಿದ್ರಲ್ಲ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತೇಳಿ. ಈ ದೇಶದ ಪ್ರಧಾನಿನ, ಬೇರೆ ದೇಶದ ಪ್ರಧಾನಿನ ನಿಮ್ಮ ಪ್ರಧಾನ ಮಂತ್ರಿಗಳು ಎಷ್ಟು ತಿಂಗಳು ಚುನಾವಣೆ ನಡೆಸೋದು ಪಾರ್ಲಿಮೆಂಟ್? ಎಷ್ಟು ದಿವಸ ನೀವು ಕೋಡ್ ಆಫ್ ಕಂಡಕ್ಟ್ ಹಾಕಿದ್ರಿ? ಇದು ನಾವು ಕರ್ನಾಟಕ ಸರ್ಕಾರದವ್ರು ಹಾಕಿದ್ವಾ? ನಿಮ್ಮ ಕೇಂದ್ರ ಸರ್ಕಾರ ಹಾಕಿದ್ದಕ್ಕೆ ತಾನೇ ಇದೆಲ್ಲ ಹಿನ್ನಡೆ ಆಗಿದ್ದು. ಚುನಾವಣೆ ಈಗ ಒಂದು ರಾಜ್ಯದ ಚುನಾವಣೆ ಮುಗಿದ್ಮೇಲೆ ಅದನ್ನು ತೆಗಿಬೇಕು ತಾನೇ. ಇಷ್ಟೆಲ್ಲ ಮಾಡ್ಬಿಟ್ಟು ನೀವು ನೋಡಿದ್ರೆ ನಮ್ಮ ಮೇಲೆ ಎಲ್ಲಾನು ಹೇಳ್ತೀರಾ. ಅಲ್ಲ, ಅವ್ರ ಪ್ರಶ್ನೆ 15 ತಿಂಗಳು ಚುನಾವಣೆ ಇತ್ತು, 3 ತಿಂಗಳು ಇತ್ತು ಅನ್ಕೊಳ್ಳಿ, 1 ವರ್ಷ ಉಳಿದಿತ್ತಲ್ಲ. ಪ್ರಿಪೇರ್ ಆಗ್ಬಾರ್ದಾ, ಇದಾಗಬಾರ್ದಾ ಹೇಳಿ ಸರ್. ಅದಕ್ಕೆ ನೀವು ಚುನಾವಣೆಯ ಒಂದು ನೀತಿ ಸಂಹಿತೆ ಇರುವಾಗಲೇ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಸರ್. ಮಾರ್ಚ್ 30ಕ್ಕೆ 50 ಕೋಟಿ ಉಪ ಖಾತೆ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಖಾತೆಗೆ. ಅಲ್ಲಿಂದ FD ತಗೊಂಡು ಬೇರೆ ಖಾತೆ ಹೋಗುತ್ತೆ, ಹೈದರಾಬಾದಿನ ಬಾರ್ ಅಕೌಂಟ್ ಅಲ್ಲಿ ಹೋಗಿ ವಿಡ್ರಾ ಆಗುತ್ತೆ. ಇದೆಲ್ಲ ನೀತಿ ಸಂಹಿತೆ ಇರುವಾಗಲೇ ನೀವು ಮಾಡಿದ್ರಲ್ವಾ ಸರ್? ಇದೇ ತಾನೇ ಮಾಡಿದ್ ನೀವು. ಇದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ, ಅಥವಾ ಅದಕ್ಕೆ ನೀತಿ ಸಂಹಿತೆ ಅಡ್ಡ ಬರೋದಿಲ್ವಾ ಅಂತ ನೋಡಿ. ಅವರ ಹತ್ರ ಉತ್ತರ ಇಲ್ಲ. ಮಾತೆತ್ತಿದ್ರೆ ಚುನಾವಣೆ ಅಂತಾರೆ. ಚುನಾವಣೆ ಎಷ್ಟು ಪಾರದರ್ಶಕವಾಗಿ ಆಗಿದೆ ಅನ್ನೋದು ಇಡೀ ದೇಶ ಮಾತ್ರ ಅಲ್ಲ, ಎಲ್ಲಾ ದೇಶನೂ ನೋಡಿದ್ದಾರೆ ಇದನ್ನು ಯಾವ ತರ ಆಗಿದೆ ಅನ್ನೋದನ್ನ. ಮಾತೆತ್ತಿದ್ರೆ ಇವ್ರ ಹತ್ರ ನೋಡಿ, ರಾಜಕೀಯದ ಒಂದು ಏನೇನು ಮಜಲುಗಳಿರುತ್ತೆ ಅದು ಇದ್ದೇ ಇರುತ್ತೆ. ಆದ್ರೆ 15 ತಿಂಗಳಲ್ಲಿ ನಾನು ಈ ವಾಹಿನಿಯನ್ನು ನೋಡುವ ವೀಕ್ಷಕರು ಕೂಡ ಇದನ್ನು ಒಪ್ಕೋತಾರಂತ ಅನ್ಕೊಂಡಿದೀನಿ. ಏನಾದ್ರೂ ಒಂದು ಜನರ ಬಗ್ಗೆ ಕಾಳಜಿ, ಅಭಿವೃದ್ಧಿ ಕೆಲಸ ಆಗಿದೆಯಾ? ಈ ಜಗಳ, ಈ ಕೆಸರಚಾಟ ಬಿಟ್ಟು ಸ್ಕೂಲ್ಗಳಿರ್ಬೋದು, ರೈತರಿರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಅಥವಾ ಇಷ್ಟು ನೀರಲ್ಲಿ ಮುಳುಗೋಗ್ತಾ ಇದೆ ಈ ಉಡುಪಿ ಕರಾವಳಿ ಭಾಗ, ಅವರಿಗೆ ಒಂದು ಪರಿಹಾರ ಕೊಡೋದಾಗಿರ್ಬೋದು, ಏನಾದ್ರೂ ಏನ್ ಕೆಲಸ ಆಗಿದೆ ಅಂತ ಹೇಳಿ ನೀವು. ಏನಾದ್ರೂ ಇಂಥದ್ದು ಆಗಿದೆ? ಇವರು ಬಿಜೆಪಿ ಅವರು ಕೊಟ್ಟಿರುವ ಪ್ರಶ್ನೆಗೆ ತತ್ತರಿಸಿ ಉತ್ತರ ಕೊಡಕ್ಕಾಗದೆ ಜನಾಂದೋಲನ ಮಾಡ್ತಾ ಇದ್ದಾರನೇ ಹೊರತು
ಅಥವಾ ಏನಾದ್ರೂ ಬಂದಾಗ ಕಾವೇರಿ ನೀರು ಬಂದಾಗ ಮೋದಿ ಬೆಟ್ಟು ತೋರಿಸ್ತಾರೆ, ಅಕ್ಕಿ ವಿಷಯ ಬಂದಾಗ ಮೋದಿ ಬೆಟ್ಟು ತೋರಿಸ್ತಾರೆ, ಅದು ಏನಾದ್ರೂ ದುಡ್ಡುಗಳು ಇಲ್ಲಿಲ್ಲ ಗ್ಯಾರಂಟಿಗಳಿಗೆ ಕೊಡಕ್ಕೆ ಅಂತ ಹೇಳಿದಾಗ ನಮ್ಗೆ ಅನುದಾನ ಬಂದಿಲ್ಲ ಅಂತಾರೆ. ನಾನು ಆವಾಗಲೇ ನಿಮ್ಗೆ ಕೇಳಿದೆ, ಒಂದೇ ಒಂದು ಸರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಸತ್ತಲ್ಲಿ ಅನುದಾನ ಕರ್ನಾಟಕಕ್ಕೆ ಬಂದಿಲ್ಲ ಅಂತ ಮಾತಾಡಿದ್ರೆ ಐ ವಿಲ್ ಅಪ್ರಿಶಿಯೇಟ್. ಓಕೆ, ಇವ್ರು ಮಾತಾಡಿದಾರೆ ಅಂತ ಅಲ್ಲಿ ಉತ್ತರ ಸಿಗ್ತಾ ಇತ್ತು ಅವರಿಗೆ. ಬಟ್ ಈಗ ರಾಜ್ಯಪಾಲರ ನಡೆ ನೋಡಿದಾಗ ನಮ್ಗೆ ಸಾಮಾನ್ಯವಾಗಿ ಅನಿಸ್ಬಿಡುತ್ತೆ, ಶಶಿಕಲಾ ಜೊಲ್ಲೆ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ, ಮುರುಗೇಶ್ ನಿರಾಣಿ ಅವರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ದಾರೆ, ಎಲ್ಲಕ್ಕಿಂತ ಪ್ರಮುಖವಾಗಿ HD ಕುಮಾರಸ್ವಾಮಿ ಅವರ ಮೇಲೆ 550 ಎಕರೆ ಮೈನಿಂಗ್ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಸ್ವತಃ ಲೋಕಾಯುಕ್ತ ಅನುಮತಿ ಕೇಳಿದೆ 10 ತಿಂಗಳಿಂದ, ನವೆಂಬರ್ ತಿಂಗಳಲ್ಲಿ. ಅದು ಯಾವುದಕ್ಕೂ ಮಾತಾಡದಿರುವಂಥ ರಾಜ್ಯಪಾಲರು ಏಕಾಏಕಿ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಯಾರೊಬ್ಬ ಥರ್ಡ್ ಪರ್ಸನ್, ಯಾರೊಬ್ಬ ಭಾರತದ ಪ್ರಜೆ, ಕರ್ನಾಟಕದ ಪ್ರಜೆಯೊಬ್ಬ, ಒಂದು ಬ್ಯಾಕ್ಗ್ರೌಂಡ್ ಏನಿದೆ ಆತನದ್ದು, 25 ಲಕ್ಷ ಸುಪ್ರೀಂ ಕೋರ್ಟ್ ಆತನ ಮೇಲೆ ಚಿಮಾರಿ ಹಾಕತ್ತೆ, ಆತನ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ ಮೊನ್ನೆ. ಅಂಥ ವ್ಯಕ್ತಿ ಕೊಡುವ ದೂರಿನ ವಿಚಾರದಲ್ಲಿ ರಾಜ್ಯಪಾಲರು ಅತಿ ಸಕ್ರಿಯರಾಗಿ ಮುಖ್ಯಮಂತ್ರಿಗಳೊಬ್ಬರಿಗೆ ನೋಟಿಸ್ ಕೊಡ್ತಾರೆ. BJP ಅವರು ಅಂತಂದಿದ ತಕ್ಷಣ ಅವರು ಆ ನೋಟಿಸನ್ನು ಸುಮ್ಮನೆ ಹಿಂದಿಟ್ಬಿಟ್ಟು ಕುತ್ಕೊಂತಾರೆ ಅಂತಂದ್ರೆ ಯಾರಿಗೂ ಪ್ರಶ್ನೆ ಅಲ್ವಾ? ಪ್ರಣತ್, ನೀವು ವ್ಯಾಲಿಡ್ ಕ್ವಶನ್ ಕೇಳಿದ್ದೀರಾ. ಒಂದು ಮುಖ್ಯಮಂತ್ರಿ ಆದವರು ಆರ್ಥಿಕ ಇಲಾಖೆ ಅವರ ಕೈನಲ್ಲೇ ಇರುವಾಗ ಎವಿಡೆಂಟ್ ಆಗಿ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಖಾತೆಗೆ ದುಡ್ಡು ಹೋಗಿರೋದು ಅಷ್ಟು ಕ್ಲೀನ್ ಆಗಿ ಇರುವಾಗ ಈ ತರ ಮೇಲಿಂದ ಮೇಲೆ ಹಗರಣಗಳು ಬಂದಾಗ ಇದು ರಾಜ್ಯಪಾಲರ ಒಂದು ವಿವೇಚನೆಗೆ ಬಿಟ್ಟಿರೋದು. ಅಲ್ಲ, ರಾಜ್ಯಪಾಲರು ಈಗ ಶೋಕಾಸ್ ನೋಟಿಸ್ ಕೊಟ್ಟಿರೋದು ವಿಚಾರದಲ್ಲಿ ನಮ್ಮ ತಕರಾರು ಇಲ್ಲ. ಅವ್ರು ಕೊಟ್ಟಿದ್ದಾರೆ, ಅದನ್ನ ನೀವು ಕೊಡಿಸಿದ್ರೋ ಮತ್ತೊಬ್ರು ಕೊಟ್ಟಿದ್ದಾರೋ, he should have given it, but why didn't he give it? ಹಿಂದಿನ ಪ್ರಕರಣಗಳು ಯಾಕೆ ಕೊಟ್ಟಿಲ್ಲ ಅಂತ. ಖಂಡಿತ ಅದನ್ನು ಕೇಳುವ ಇದಿದೆ, ನಾನು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ರಾಜ್ಯಪಾಲರು ಇಷ್ಟರ ಮೇಲಿಂದ ಮೇಲೆ ಹಗರಣ ಬಂದಾಗ ಅದನ್ನು ಸುಮ್ಮನೆ ಇರ್ತಾರ, ಅಥವಾ ಯಾವುದೇ ಒಂದು ಹಗರಣಗಳು ಬಂದಾಗ ಪ್ರತಿಯೊಂದು, ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಕೆಂಪಣ್ಣ ಆಯೋಗ 10 ವರ್ಷ ಆಯ್ತು, ಇನ್ನ ಅದು ಆಯೋಗದ ವರದಿ ಬಂದಿಲ್ಲ. ಇವತ್ತು ಅವರು ದೇಸಾಯಿ ಆಯೋಗ ಅಂತ ಇದಕ್ಕೆ ಒಂದು ದಿನ ಮೊದಲು ಮಾಡ್ತಾರೆ ಅಂತ ವಿಧಾನಸಭೆಯಲ್ಲಿ ಚರ್ಚೆ ಬರಬಾರ್ದು, ಇದನ್ನು ಮುಚ್ಚಾಕ್ಬೇಕಂತ ತಾನೇ ಮಾಡ್ತಾ ಇರೋದು. ಇದು ಗೊತ್ತಾಗ್ತಿಲ್ವಾ? ಇದು ಅವ್ರು ಕೊಟ್ಟಾಗ, ನೋಟಿಸ್ ಕೊಟ್ಟಾಗ್ಲೂ ಕೂಡ ಎಷ್ಟು ಹಾಸ್ಯಾಸ್ಪದ ಅಂತ ಹೇಳಿದ್ರೆ, ಇವರ ಖಾಸಗಿಯ ಒಂದು ಏನು ಕರಪ್ಷನ್ ನೋಟಿಸ್ ಕೊಟ್ಟಿದ್ದಾರೆ, ಇದನ್ನು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ ಸೆಕ್ರೆಟರಿ ಅಂದ್ರೆ ಇದಕ್ಕೆ ಅರ್ಥ ಇದೆಯಾ? ಅಥವಾ ಇವರು ಕರ್ನಾಟಕ ಸರ್ಕಾರಕ್ಕೆ ಏನಾದ್ರೂ ಇವರು ನೋಟಿಸ್ ಕೊಟ್ಟಿದಾರ? ರಾಜ್ಯಪಾಲರು ಕೊಟ್ಟಿರೋದು ಇವರ ಖಾಸಗಿ ವಿಚಾರ. ಕರಪ್ಷನ್ ಅನ್ನೋದು ಸಿದ್ದರಾಮಯ್ಯನವರ ಖಾಸಗಿ ವಿಚಾರ, ಸೈಟ್ಗಳು ಏನದು ಅವ್ರ ವೈಫ್ ಹೆಸರಲ್ಲಿರೋದು ಅವ್ರ ಖಾಸಗಿ ವಿಚಾರ. ಇದು ನೀವು ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆ ಆಗುತ್ತೆ, ಇವರ ಅಧ್ಯಕ್ಷ ಸ್ಥಾನ ಇವರು ಆಚೆ ಇಟ್ಬಿಟ್ಟು ಬೇರೆಯವರ ಅಧ್ಯಕ್ಷದಲ್ಲಿ ಆಗುತ್ತೆ ಅಂದ್ರೆ ಹಾಸ್ಯಾಸ್ಪದ ಅನ್ಸಲ್ವಾ? ಜನರಿಗೆ ಗೊತ್ತಾಗ್ತಿಲ್ವ ಇದು ಎಷ್ಟೊಂದು ಇವರು ಜನರ ಹತ್ರ ಮುಚ್ಚಿಡ್ತಾರೆ? ಇದು ಎಷ್ಟು ಇವರು ಏನೇ ಜನರನ್ನೆಲ್ಲ ಮಾಡ್ಲಿ, ಇವರು ನಾವು ವಿರೋಧ ಪಕ್ಷದವರು ಕೇಳಿರುವ ಕ್ವಶನ್ಗೆ ಇವರು ಉತ್ತರ ಯಾಕೆ ಕೊಡ್ತಾ ಇಲ್ಲ? ಇವ್ರು ಏನೋ ಕೇಳಿದ್ರೆ, ಈಗ ಧರ್ಮಸೇನೆ ಅವರು ನೋಡಿ ನಿಮ್ಮ ಹೆಸರೇನಂತ ಹೇಳಿದ್ರೆ ನಮ್ಮ ಊರ್ ಕಡೆ ಒಂದು ಗಾದೆ ಇದೆ, ಮುಂಡಾಸ್ 30 ಮುಳ ಅಂತ ಹೇಳ್ತಾರೆ. ಹೆಸರು ಕೇಳಿದಕ್ಕೆ ಬೇರೆ ಏನೋ ಉತ್ತರ ಕೊಡ್ತಾರೆ. ನಾವು ಕೇಳ್ತಾ ಇದೀವಿ, ನೋಡಿ ಈ ತರ ಆಗಿದೆ, ಇದು ಏನು ಅಂತ ಕೇಳಿದ್ರೆ, ಇಲ್ಲಪ್ಪ ಅವರು ನಿಜವಾಗ್ಲೂ ಪಾರದರ್ಶಕವಾಗಿ ಓಪನ್ ಬುಕ್ ಅಂತ ಇದ್ರೆ ಇದು ಆ ತರ ಅಲ್ಲ, ಈ ತರ ಅಲ್ಲ, ಜನರಿಗೆ ಉತ್ತರ ಕೊಡಿ, ನಮಗ್ ಬೇಡ, ವಿರೋಧ ಪಕ್ಷದವ್ರಿಗೆ ಕೊಡೋದು ಬೇಡ. ಯಾಕೆ ನೀವು ನಿಲುವಳಿ ಮಂಡಿಸಕ್ಕೆ ನಮ್ಗೆ ವಿರೋಧ ಪಕ್ಷದವ್ರಿಗೆ ಬಿಟ್ಟಿಲ್ಲ? ಯಾಕೆ ಅವಕಾಶ ಕೊಟ್ಟಿಲ್ಲ? ಎಲ್ಲರಿಗೂ ಚರ್ಚೆ ಆಗ್ತಾ ಇತ್ತಲ್ಲ. ಇವತ್ತು ಪಾದಯಾತ್ರೆ ಮೋಸ್ಟ್ಲಿ ನಡೆಯದೇ ಇರ್ಬೋದಿತ್ತು, ಅಲ್ಲೇ ಕ್ಲಿಯರ್ ಆಗ್ತಾ ಇತ್ತು, ರಾಜ್ಯದ ಜನ ನೋಡ್ತಾ ಇದ್ರು. ನಮ್ಮ ಹತ್ರ ಬೇರೆ ಏನು ಆಪ್ಷನ್ ಇದೆ? ಅವರ ಹತ್ರ ಗವರ್ಮೆಂಟ್ ಇದೆ, ನಾವು ಕೇಳುವ ಕ್ವಶನ್ಗೆ ಅವ್ರಿಗೆ ಉತ್ತರ ಕೊಡಕ್ಕಿಲ್ಲ, ನಾವು ಮಾಡೋ ಪಾದಯಾತ್ರೆಗೆ ಅವ್ರ ಪ್ರಶ್ನೆ ಕೇಳೋದಕ್ಕೆ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಏನೂ ಆಗದೆ ಜನಾಂಗದಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಹೇಳಿದ್ರೆ ನೀವು ಶಕ್ತಿ ಪ್ರದರ್ಶನನೇ ಮಾಡಿ, ರಾಜ್ಯದ ಜನರಿಗೆಲ್ಲ ಅರ್ಥ ಆಗ್ತಿದೆ. ಪ್ರತಿಯೊಂದನ್ನು ನೀವು ಇಷ್ಟು ಪಾದಯಾತ್ರೆ ನಾಳೆಗೆ ಮುಗಿಯುತ್ತೆ ಅಂದ ತಕ್ಷಣ ಮುಗಿಯುತ್ತಂತ ತಿಳಿಬೇಡಿ. ವಿರೋಧ ಪಕ್ಷವಾಗಿ ನೀವು ಮಾಡುವ ಹಗರಣದ ಎಳೆಯನ್ನು ನಾವು ರಾಜ್ಯದ ಜನರಿಗೆ ಬೆಚ್ಚಿಡ್ತೀವಿ, ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಇಷ್ಟಕ್ಕೆ ಮುಗಿಯುತ್ತೆ ಅಂತ ನೀವು ತಿಳ್ಕೊಳ್ಳಬೇಡಿ.